ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿರುದ್ಧ ಕೈದಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರಂತೆ. ಜೈಲಿನ ದರ್ಶನ್ ಸೆಲ್ ಬಳಿ ಬಂದು ಕೈದಿಗಳು ಘೋಷಣೆ ಕೂಗ್ತಿದಾರಂತೆ. ಅಂದರೆ ಪ್ರೊಟೆಸ್ಟು. ಯಾಕಂದರೆ ದರ್ಶನ್ ಬಂದಾಗಿನಿಂದ ನಮ್ಮ ಟೈಮೇ ಖರಾಬ್ ಆಗಿದೆ ಅನ್ನೋದು ಅವ್ರ ಅಭಿಪ್ರಾಯ. ಯಾಕೆಂದರೆ ನಮಗೆಲ್ಲ ಸೌಲಭ್ಯಗಳು ಕಟ್ಟಾಯಿತು ಅಂತ. ಸಿಗರೇಟು, ಎಣ್ಣೆ ಸಿಗ್ತಿಲ್ಲ, ಗಾಂಜಾ ಸಿಗ್ತಿಲ್ಲ. ದರ್ಶನ್ ಅವರು ಬಂದರು, ನಮಗೆ ಗಂಡಾಂತರ ಶುರುವಾಯಿತು ಅಂತ ಅವರ ಗೋಳಾಗಿದೆ. ಯಾಕೆಂದರೆ ದರ್ಶನ್ ಅವರ ಕಡೆಯಿಂದ ಅಥವಾ ಏನೇ ಆರೋಪ ಇದೆ, ವಿಡಿಯೋಗಳು ರಿಲೀಸ್ ಆಗಿದೆ ಆ ಕಡೆಯಿಂದ ಅಂತ, ಹಾಗೇನಾದರೂ ಆಗದೇ ಇದ್ದಿದ್ರೆ ಇವ್ರ ಆಟಗಳು ಮುಂದುವರಿತಾ ಇತ್ತು. ಕಳ್ಳಾಟಗಳು, ಕರ್ಮಕಾಂಡಗಳು. ಪ್ರತಿನಿತ್ಯ ಮೊಬೈಲ್ ಬಳಸೋಕ್ಕಾಗ್ತಿಲ್ವಂತೆ ಅವ್ರಿಗೆ. ಹಾಗಾಗಿನೇ ಈಗ ದರ್ಶನ್ ಅವ್ರು ಯಾಕಾದರೂ ಬಂದ್ರಪ್ಪ ಅಂಥೇಳಿ ಕೈ ಹಿಚ್ಚಿಕೊಳ್ತಿದ್ದಾರಂತೆ. ದರ್ಶನ್ ಮೇಲೆ ಸಿಟ್ಟಂತೆ ಇವ್ರಿಗೆ. ಯಾಕಂದರೆ ಆರಾಮಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಇವರು. ಆವಾಗ ವಿಡಿಯೋಗಳು ಹೊರಗಡೆ ಬಂತು, ಆವಾಗ ಕರ್ಮಕಾಂಡ ಗೊತ್ತಾಯಿತು, ಸ್ಟ್ರಿಕ್ಟ್ ಆಯಿತು. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು. ಯಾಕೆ ದರ್ಶನ್ ವಿರುದ್ಧ ಆಕ್ರೋಶ ಅಂದರೆ ಅದೇ ಕಾರಣ. ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ ಜೈಲಿರುವಂಥ ರೌಡಿಗಳು, ಸಜಾಬಂದಿಗಳು. ಆದರೆ ದರ್ಶನ್ 2ನೇ ಬಾರಿ ಜೈಲು ಸೇರಿದ್ದೇ ಇತರ ಕೈದಿಗಳಿಗೆ ಮುಳುವಾಗಿದೆ. ಇನ್ನು ಈ